ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. BS ಯಡಿಯೂರಪ್ಪ ಅವರ ರಾಜಕೀಯ ಜರ್ನಿಗೆ 50 ಸಂಪೂರ್ಣ ವರ್ಷಗಳು ಆಗ್ತಾ ಇದೆ. ಅದ್ದೂರಿ ಅಭಿಮಾನಿ ಮಹೋತ್ಸವ ಕೂಡ ಕ್ಷಣಗಣನೆ ಆರಂಭ ಆಗಿದೆ. ನನ್ನ ಜೊತೆ ಯಡಿಯೂರಪ್ಪ ಅವರ ಮಾನಸ ಪುತ್ರ ರೇಣುಕಾಚಾರ್ಯ ಅವರು ಜಾಯ್ನ್ ಆಗ್ತಿದ್ದಾರೆ. ರೇಣುಕಾಚಾರ್ಯ ಅವರೇ, ನಿಮ್ಮ ಹೆಸರು ನೆನಪಾದ ತಕ್ಷಣ ಇನ್ನೊಂದು ಫೇಸ್ ನಮ್ಮ ಕಣ್ಣ ಮುಂದೆ ಬರೋದೇ ಯಡಿಯೂರಪ್ಪ ಅವ್ರದ್ದು. ಯಡಿಯೂರಪ್ಪ ಅವ್ರದ್ದು ಹೆಸರು ಕೇಳಿದಾಗ ನಿಮ್ಮ ಫೇಸ್ ನೆನಪಾಗ್ತಾ ಹೋಗುತ್ತೆ. ಈ ಮಾನಸ ಪುತ್ರನ ಸಂಬಂಧ ಶುರುವಾಗಿದ್ದು ಹೇಗೆ ಅಂತ? ಸನ್ಮಾನ್ಯ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ನನ್ನ ಹೊನ್ನಾಳಿ ಮತಕ್ಷೇತ್ರ ಪಕ್ಕದ ಕ್ಷೇತ್ರ ಶಿಕಾರಿಪುರ. ನಾನು ಯಡಿಯೂರಪ್ಪನವರ ಹೋರಾಟಗಳು, ಪಾದಯಾತ್ರೆಗಳು ಬಹಳ ಗಮನಿಸ್ತಾ ಇದ್ದೆ. ಅಂದು ನಾನು ಸನ್ಮಾನ್ಯ ಯಡಿಯೂರಪ್ಪನ ಹೋರಾಟಗಳನ್ನ ಏನು ಈ ಯಡಿಯೂರಪ್ಪ ಕೆಲಸ ಇಲ್ಲ ಅಂತ ಟೀಕೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನ ಹೋರಾಟ, ಪಾದಯಾತ್ರೆ, ಜೈಲು, ಸೆರೆಮನೆ ವಾಸ ಅನುಭವಿಸಿ ನನಗೆ ಅವರ ಹೋರಾಟಕ್ಕೆ ಮನಸ್ಸು ಹೋತೆ. ಯಡಿಯೂರಪ್ಪ ಅಂದ್ರೆ ಒಂದು ದೈತ್ಯ ಶಕ್ತಿ. ಯಡಿಯೂರಪ್ಪ ವ್ಯಕ್ತಿಯಲ್ಲ, ದೈತ್ಯ ಶಕ್ತಿ. ವಿಧಾನಸಭೆಯಲ್ಲಿ 2 ಜನ ಶಾಸಕರಿದ್ದಾಗ ಒಬ್ರು ಬೇರೆ ಪಕ್ಷಕ್ಕೆ ಹೋದ್ರು ಸಹ ಯಡಿಯೂರಪ್ಪನವರು ಏಕಾಂಗಿಯಾಗಿ ವಿಧಾನಸಭೆ ಒಳಗೆ ಹೊರಗಡೆ ಹೋರಾಟ ಮಾಡಿದ್ರು. ನನಗೆಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಪ್ರೇರಣೆ. ನಾನು ನನ್ನ ಜೀವನದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ತಾಯಿ ಹೇಳ್ತಾ ಇದ್ಲು. ನಾನು 8ನೇ ತರಗತಿ ಇದ್ದಾಗ ನನ್ನ ತಾಯಿ ಹೇಳ್ತಾ ಇದ್ಲು, ನನ್ನ ಮಗ ರೇಣುಕಣ್ಣ MLA ಆಗ್ತಂತ. ನನಗೆ ನೆನಪಾಯ್ತು, ನಾನು ಯಾಕೆ ಯಡಿಯೂರಪ್ಪ ಜೊತೆ ಹೋರಾಟ ಮಾಡಬಾರದು. ನಾನು ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ IAS, KS, IPS ಅಧಿಕಾರಿ ಸಿಂಹ ಸ್ವಪ್ನ ಆಗ್ಬಿಟ್ಟೆ. ಯಡಿಯೂರಪ್ಪನ ಗರ್ಜನೆ, ಗುಡುಗು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ಹೊರಗೋದ್ರು. ಅದು ನನಗೆ ಆಕರ್ಷಣೆ ಆಯ್ತು. ನಾನು 1990ರಲ್ಲಿ ನಾವು ಮೊದಲು JH ಪಟೇಲ್ ಅವರ ನಮ್ಮ ಕುಟುಂಬ ಸಂಬಂಧ, ನಮ್ಮನ್ನ ಆರ್ಥಿಕವಾಗಿ JH ಪಟೇಲ್ರು ಅವರ ಸುಪುತ್ರರು ಮತ್ತು ನಮ್ಮ ಸರ್ವಮಂಗಳಮ್ಮ ನೆನಪಾಡ್ಕೊಳ್ತೀವಿ. ನಮಗೆಲ್ಲ ನಮ್ಮ ಸರ್ವಮಂಗಳಮ್ಮ JH ಪಟೇಲ್ ಧರ್ಮಪತ್ನಿ ಊಟ ಕೊಡಲು ತಾಯಿ ಸಮಾನ. ನಮಗೆ ಒಂದು ಕಾಲದಲ್ಲಿ ಇಡೀ ನಮ್ಮ ಕುಟುಂಬ JH ಪಟೇಲ್ರ ಅನುಯಾಯಿಗಳು. ಆರ್ಥಿಕವಾಗಿ ನಮ್ಮ ಸಬಲರಾಗಬೇಕಂದ್ರೆ JH ಪಟೇಲ್ರು ಕಾರಣ. ಒಂದು ಬಾರಿ JH ಪಟೇಲ್ರು ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿ ಬಂದ್ರು. ರಾತ್ರಿ 10 ಗಂಟೆಗೆ ನಮ್ಮನ್ನ ಕರೆಸಿದ್ರು. ಏನು ಸರ್ವ ಇವರು ನಮ್ಮ ಹುಡುಗರು BJP ಅಂತಾರೆ ಅಂತ ಹೇಳಿದ್ರು. JH ಪಟೇಲ್ರು ಮುದ್ದೆ ಊಟ ಮಾಡಿದ್ರು ರಾತ್ರಿ 10 ಗಂಟೆ. ನಾವ್ ಹೇಳಿದ್ವಿ, ಸರ್ ಅದೇನೋ ಯಡಿಯೂರಪ್ಪನವ್ರ ಆಕರ್ಷಣೆ ಆಗ್ಬಿಟ್ಟೆ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನ ಹೋರಾಟಗಳು ಹತ್ತಿರ. ಆದ್ರೆ ಯಡಿಯೂರಪ್ಪನವರು ಸಹ JH ಪಟೇಲ್ರಿಗೆ ಬಹಳ ಪ್ರೀತಿ. ಯಡಿಯೂರಪ್ಪನವ್ರ ಕಂಡ್ರೆ ಒಬ್ಬ ಹೋರಾಟಗಾರ, ಒಬ್ಬ ರೈತ ನಾಯಕ. ಹಾಗಾಗಿ JH ಪಟೇಲ್ ನಮ್ಗೆ ಹೆಚ್ಚು ಕಟ್ಟಾಕ್ಲಿಲ್ಲ. ನಮಗೆ ರಾಜಕೀಯವಾಗಿ JH ಪಟೇಲ್ರು ಸಹ ಇದೆ, ಅವ್ರ ಆಕರ್ಷಣೆ. ಆದ್ರೆ ಹೋರಾಟಗಳು, ಬದುಕನ್ನ ಕಂಡುಕೊಂಡಂತ ಯಡಿಯೂರಪ್ಪನವ್ರ ಆಕರ್ಷಣೆ ಆಯ್ತು. 1990ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಆಕರ್ಷಣೆ ಆಯ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಸಂಬಂಧ ಬೆಳೀತು. ಅದು ಏನು ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನವರು ನಮ್ಮನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಶಿವಮೊಗ್ಗ, ನನಗೆ ಈಗಲೂ ನೆನಪಿದೆ, ನ್ಯಾಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಕಾಲೇಜು, ಪ್ರೌಢಶಾಲೆ ಶಿವಮೊಗ್ಗದಲ್ಲಿ. ಅಲ್ಲಿಂದ ಯಡಿಯೂರಪ್ಪನವರು ಈಶ್ವರಪ್ಪನವರ ಮಗಳ ಮದುವೆಗೆ ಲಾಲ್ ಕೃಷ್ಣ ಅದ್ವಾನಿಯವರು ಬಂದ್ರು. ಅದ್ವಾನಿಯವರು ಬಂದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಮೈಸೂರಿಂದ ಬೆಂಗಳೂರು ಪಾದಯಾತ್ರೆ ಲಾಲ್ ಕೃಷ್ಣ ಅದ್ವಾನಿಯವರು ಉದ್ಘಾಟನೆ ಮಾಡಿದ್ರು. ನಾವು ವ್ಯಾಪಾರ ಮಾಡ್ತಿದ್ರು ಸಹ ಯಡಿಯೂರಪ್ಪನ ಪಾದಯಾತ್ರೆ ಶಿವಮೊಗ್ಗದಿಂದ ಮೈಸೂರು. ಆ ಸಂದರ್ಭದಲ್ಲಿ
ಯಡಿಯೂರಪ್ಪನವ್ರ ಬಗ್ಗೆ ಜನರ ಆಕರ್ಷಣೆ, ಓಕೆ. ಅವ್ರಲ್ಲಿರ್ತಕ್ಕಂಥ ದಿವ್ಯ ಶಕ್ತಿ, ದೈವ ಶಕ್ತಿ, ಮತ್ತು ಅವರು ಯಡಿಯೂರಪ್ಪನವ್ರು ಹೆಂಗೆ ದಣಿವರಿಯದ ನಾಯಕ. ಕರೆಕ್ಟ್. ಇವತ್ತಿನ ಐಫೈ ಕಾರ್ಗಳಿರಲಿಲ್ಲ, ಐಫೈ ಜೀವನ ಇಲ್ಲ. ಆ ಟ್ರಕ್ಗಳಲ್ಲಿ ಜನ ರೇಷನ್ ತಂದುಕೊಟ್ಟು ಶಾಲೆ ಕಾಲೇಜುಗಳ ಹತ್ರ ಯಡಿಯೂರಪ್ಪನ ಅಡಿಗೆ ಮಾಡಾಕ್ತಾರೆ. ನಾವು ಅವ್ರ ಜೊತೆಗೆ ಒಂದು 100 ಜನ Okay. ಊಟ ಮಾಡ್ತಿದ್ವಿ, ಒಂದ್ ರೀತಿ ಎಂಜಾಯ್ ಮಾಡ್ತಿದ್ವಿ. ಓಕೆ. ಇವತ್ತು ನಾವು ಮಾಜಿ ಶಾಸಕರು, 3 ಬಾರಿ ಶಾಸಕರಾಗಿದ್ದೀವಿ. ಕರೆಕ್ಟ್. ಭಗವಂತ ಎಲ್ಲವೂ ಕೊಟ್ಟಿದ್ದಾನೆ, ಅದ್ರ ತೃಪ್ತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಂದು ಯಡಿಯೂರಪ್ಪನ ಜೊತೆಗೆ ಪಾದಯಾತ್ರೆ ಪಾಲ್ಗೊಂಡಿದ್ರ ಆ ಸುಖ, ನೆಮ್ಮದಿ, ಎಂಜಾಯ್, ಅದನ್ನ ಎಂಜಾಯ್ ಮಾಡ್ತೀವಿ ನಾವು. ಅವಾಗ ಭಾನುಪ್ರಕಾಶ್ ಹೇಳ್ತಾ ಇದ್ರು, ಹಸು ಕಪ್ಪ ಆದ್ರೇನು, ಹಾಲು ಕಪ್ಪೆ, ನಾಮಡೊಂಕ ಆದ್ರೇನು ಹೇಳಿದ್ರು. ನಮಗೆ ಅದಕ್ಕೆ ಕುಡಿದು ಕುಪ್ಪಳಿಸ್ತಾ ಇದ್ವಿ. ಓಕೆ. ಬಹಳ ಆಕರ್ಷಣೆ ಆಯ್ತು. ಅದಾದ ನಂತರ ಹೊನ್ನಾಳಿ ನಮ್ಮ ಮನೆಗೂ ಭೇಟಿ ಕೊಡು ಯಡಿಯೂರಪ್ಪನವರು. ನನ್ನ ಹೊನ್ನಾಳಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದ್ರು. ಅದು ಬೆಳೀತಾ ಬೆಳೀತಾ ನಮ್ಮವರ ಸಂಬಂಧಗಳು ಜಾಸ್ತಿ ಆಯ್ತು. ಓಕೆ. 1994ರಲ್ಲಿ ನಾನು ಹೊನ್ನಾಳಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದೆ. ಓಕೆ. ಆದ್ರೆ ಯಡಿಯೂರಪ್ಪ ಹೇಳಿದ್ರೆ, ನಿನಗೆ ಯಾರೋ ಟಿಕೆಟ್ ಕೊಡ್ತಾರೆ ಹೋಗ ಅಂದ್ರು. ಅಂದ್ರೆ ಕೋಪದಿಂದಿಲ್ಲ, ನೀನು ಇನ್ನೂ ರಾಜಕೀಯವಾಗಿ ಮೆಚೂರಿಟಿ ಇಲ್ಲ, ಹಾಗಾಗಿ ಹುಡುಗಾಟ ಆಡ್ತಿ, ನಿನಗೆ ಎಲ್ಲಿಂದ ಕೊಡ್ಬೇಕು. ಕೊನೆಗೆ ಯಾವುದೋ ಒಂದು ಘಟನೆಯಲ್ಲಿ ಯಾರ್ದೋ ಗಲಾಟೆ ಆಯ್ತು ಹೊನ್ನಾಳಿಲಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಲ್ಲ, ಅಲ್ಲಿ ಮುಖಂಡರಿಗೆ ನನಗೆ ಅವ್ರಿಗೆ ಕ್ಲಾಶ್ ಆಯ್ತು. ನನ್ನ ಬಗ್ಗೆ ದೂರು ಕೊಟ್ರು. ಓಕೆ. ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನನಗೆ ಉಚ್ಚಾಟನೆ ಮಾಡಿದ್ರು. ಅದಾದ ನಂತರ 2000ರಲ್ಲಿ ನಮ್ಮ ನಾಯಕರು ಯಡಿಯೂರಪ್ಪನವರು ಹೊನ್ನಾಳಿ ಬಂದರು. ಹೊನ್ನಾಳಿ ಕನಕದಾಸ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇತ್ತು. ನನಗೆ ಕರೆ ಕಳಿಸಿದ್ರು. ಆ ಕರೆ ಕಳಿಸಿದಾಗ ನೀನು ಹೊನ್ನಾಳಿ ಮತಕ್ಷೇತ್ರ ಓಡಾಟ ಮಾಡು ಅಂತ ಹೇಳಿದ್ರು. ಓಡಾಟ ಮಾಡ್ತಾ ಇದ್ದೆ. 2003 ನಾನು ಆವಾಗಲೇ ಅಲ್ಲೇ ಒಂದು ಬಾರಿ ಬೆಳಗಾಂ ಜೈಲಿಗೆ ಹೋದೆ. 15 ಹೋರಾಟಗಳು. ಒಂದು ಬಾರಿ ನಾನು ಬಳ್ಳಾರಿ ಜೈಲಿಗೆ ಹೋದೆ. ಬಳ್ಳಾರಿ ಜೈಲಲ್ಲಿ 15 ದಿವಸ ಇದ್ವಿ. ಅಲ್ಲ, ಬೆಳಗಾಂ ಜೈಲಲ್ಲಿ 15 ದಿವಸ ಇದ್ವಿ, ಬಳ್ಳಾರಿ ಜೈಲಿ 1 ವಾರ ಇದ್ವಿ. ಯಡಿಯೂರಪ್ಪನವ್ರ ಪ್ರೇರಣೆ ಹೋರಾಟಗಳು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೊನ್ನಾಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅಂದ್ರೆ ಈಶ್ವರಪ್ಪನವರು, ಯಡಿಯೂರಪ್ಪನವರು, ಅನಂತಕುಮಾರ್ ಶಿಕಾರಿಪುರದಿಂದ ಹೊನ್ನಾಳಿಗೆ ದೊಡ್ಡ ರ್ಯಾಲಿ ಮಾಡಿದ್ವಿ. ಬೈಕ್, ಅವತ್ತೇನು ಕಾರುಗಳಿಲ್ಲ, ಬೈಕ್ ರ್ಯಾಲಿ. ಆಮೇಲೆ ತೆರೆದ ವಾಹನದಲ್ಲಿ ಕ್ಯಾಂಟೀನ್ ಮೆರವಣಿಗೆ ಮಾಡಿದ್ವಿ. ಭಾರತೀಯ ವಿದ್ಯಾಸಂಸ್ಥೆ ಹತ್ರ ದೊಡ್ಡ ಕಾರ್ಯಕ್ರಮ ಆಯ್ತು. ನನಗೆ ಆಶ್ಚರ್ಯ, ನಮ್ಮ ಕರೆಗೆ 10,000 ಜನ ಸೇರಿದ್ರು. ಸುಮಾರು 5 ಗಂಟೆಗೆ ಹೊನ್ನಾಳಿಗೆ ಬಂದ್ರು. 8:30, 9 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಆ ಸಂದರ್ಭದಲ್ಲಿ ನಾನು ಹೊನ್ನಾಳಿ 2 ತಾಲೂಕಿರಲಿಲ್ಲ, ಹೊನ್ನಾಳಿ ತಾಲೂಕಿನ ಜನ ಈ ಬಾರಿ ಬದಲಾವಣೆ ಬಯಸಿದರೆ, ಈಗಿರ್ತಕ್ಕಂಥ ಶಾಸಕರು ಅವತ್ತು ಶಾಸಕರು 99ರಿಂದ 2004. ನಾನು ಹೇಳಿದೆ, ಯಡಿಯೂರಪ್ಪನವರು ಮಾತಾಡ್ದ ಮುಂದಿನ ವಿಧಾನಸಭೆಗೆ ರೇಣುಕಾಚಾರ್ಯ ಸ್ಪರ್ಧೆ ಮಾಡ್ತಾರೆ, ಅಲ್ಲೇ ಘೋಷಣೆ ಮಾಡಿಬಿಟ್ರು. ನನ್ನ ತಾಯಿ ನೆನಪಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ನನಗೆ ಆಶಾಭಾವನೆ. ಹೋರಾಟಗಳು, ಜೈಲು, ಕೇಸ್ಗಳು, ದೊಂಬಿ ಬಹಳಷ್ಟು ನನ್ನ ಮೇಲೆ. ನಾನು ನೊಂದವರ ಪರವಾಗಿ ಹೋರಾಟ ಮಾಡ್ತೇನೆ. IAS, IPS, KS ಅಧಿಕಾರಿಗಳು ತಪ್ಪು ಅವರು ಹೋರಾಟ ಮಾಡ್ತೀವಿ. ಅಂದ್ರೆ ಎಲ್ಲ ಒಂದ್ ಕಡೆ ಕೆಲವರು ನಮ್ಮನ್ನು ಗುಂಡ ಅಂತ ಪ್ರಚೋದನೆ ಮಾಡ್ತಾ ಇದ್ರು. ನಾನು ಬಡವರ, ಕೂಲಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಕಟ್ಟಿಯಾಗಿ ಹೋರಾಟ ಮಾಡಿದೆ. ಆ ಸಂದರ್ಭದಲ್ಲಿ ನನ್ನನ್ನು ಬಳ್ಳಾರಿ ಜೈಲಿಗೆ ಹೇಳಿದ್ದಾರೆ 1 ವಾರ. ಬೆಳಗಾಂ ಜೈಲಿಗೆ ಹೋದಾಗ ವಾಪಸ್ ಬೆಳಗಾಮಿಂದ ಬರ್ತಾ ಮೆಲೆಬೆನ್ನೂರು ಕಣಿವೆ ಬರುತ್ತೆ, ಕೊಮರನಹಳ್ಳಿ ಕಣಿವೆ, ಅಲ್ಲಿಂದ 1,000 ಜನ ನನ್ನನ್ನು ರಿಸೀವ್ ಮಾಡಿದ್ರು. ಸ್ವಾಗತ ಮಾಡಿ ದೊಡ್ಡ ಮೆರವಣಿಗೆ ಮಾಡಿದ್ರು ಸಂಜೆ. ನಂತರ ಬಳ್ಳಾರಿ ಜೈಲು, ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಇತ್ತು. ಅದನ್ನ ಮಾಡಬಾರ್ದು ಅಂತ ಹೇಳಿ ಅಂದಿನ ಪೊಲೀಸ್ ಆಡಳಿತ, ಅಲ್ಲ ಪೊಲೀಸ್
ಅಂದಿನ ಜಿಲ್ಲಾಡಳಿತ SM ಕೃಷ್ಣ ಮುಖ್ಯಮಂತ್ರಿಗಳು ಓಕೆ ಅದಕ್ಕೆ ನಿರ್ಬಂಧ ಏರಿದ್ರು. ನಾವು 4 ಲೋಡ್ ಶಾಮಿಯಾನ ತರಿಸಿದ್ವಿ. ಓಕೆ ಎಲ್ಲ ಸಿದ್ಧತೆ. ನಾನು ಹರಳಹಳ್ಳಿ ಗ್ರಾಮದಲ್ಲಿ ಪ್ರಚಾರ ಮಾಡ್ತಿದ್ದೆ. ನನಗೆ ಈಗಲೂ ನೆನಪಿದೆ, ಬೀರ್ಲಿಂಗೇಶ್ವರ ದೇವಸ್ಥಾನದ ಪ್ರಚಾರ ಮಾಡ್ತಿದ್ದೆ. ನಮ್ಮ ನ್ಯಾಮತಿ ಯುವಕರು ಮುಖಂಡರು ಬಂದು ಲಾರಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಮತಿ ಮಾಲಿನಿ ಕೃಷ್ಣಮೂರ್ತಿ ಅವರು. ನಾನು ಲಾರಿಗಳು ಸ್ಟಾರ್ಟ್ ಮಾಡ್ರಂತೆ ಹೊಡ್ಕ ತಗೊಂಡು ಹೊಂಟೆ. ನನ್ನ ಡ್ರೈವಿಂಗು ಬರ್ತಾ ಇತ್ತು, ಲಾರಿ ಬಸ್ಸು ಡ್ರೈವಿಂಗ್ ಮಾಡಿದೆ. ಓಕೆ ನಾವು ಬೋರ್ವೆಲ್ ವ್ಯಾಪಾರ ಮಾಡ್ತೀವಿ. ನ್ಯಾಮತಿ ತಗೊಂಡು ಹೋದ್ವಿ. SP ಹೊನ್ನಾಳಿ ಸ್ಟೇಷನ್ ಮೇಲ್ಗಡೆ ಅಂದ್ರೆ ಈಗಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ವಾಹನ ಚಲಾಯಿಸ್ಕೊಂಡು ಹೋದ್ವಿ 4 ಗಾಡಿ. ಅಲ್ಲಿ ಶಾಮಿಯಾನ ಇಳಿಸಿ ಹಾಕಕ್ಕೂ ಪೊಲೀಸ್ ನಮಗೆ ಅವ್ರಿಗೆ ಸಂಘರ್ಷ. 1000 ಜನ ಪೊಲೀಸ್ ಬಂದ್ಬಿಡ್ತು ರಾತ್ರಿ. ತಹಸೀಲ್ದಾರ್ ಭಟ್ ಅಂತ ಇದ್ರು. ಅವಾಗ 144 ಹಾಕಿದ್ರು. ಮಠಾಧೀಶರು ಬರ್ಬೇಕಾಯ್ತು. ಆ ಸಂದರ್ಭದಲ್ಲಿ ನಮಗೆ ಪೊಲೀಸ್ ನಮಗೆ ಸಂಘರ್ಷ ಆಯ್ತು. ನಾನು ಅಲ್ಲಿ ಮಧ್ಯರಾತ್ರಿ ವೀರಭದ್ರೇಶ್ವರ ದೇವಸ್ಥಾನ, ಇದು ಇನ್ನೊಂದು ಹಳ್ಳಿ ಕಟ್ಟಿದಾಗ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ, ಅಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಬರ್ತೀವಿ, ಸಿದ್ಧರಾಗ್ರಿ ಅಂತ ಹೇಳಿ ಬಂದೆ. ಅಷ್ಟೊತ್ತಿಗೆ ಸಿದ್ಲಿಂಗಪ್ಪ ಅಂತ ಇನ್ಸ್ಪೆಕ್ಟರ್ ನನ್ನ ಮನೆ ಟಕ್ ಬಡದ್ರು. ರೇಣುಕಾಚಾರ್ಯ ಮೇಡಮ್ ಕರೀತಾರೆ, SP ಸಾಹೇಬ್ರು. ಗೊತ್ತಿದ್ದು ನೀವು ಅರೆಸ್ಟ್ ಮಾಡಕ್ ಬಂದಿರಿ, ಗೊತ್ತಿದ್ದು ನೋಡ್ರಿ ಅಂತಂದು. ನನ್ನ ಜೊತೆಗೆ ಬಹಳಷ್ಟು ಜನ ಮುಖಂಡರು ಕರೆತಂದ್ರು. ರಾತ್ರಿ ನ್ಯಾಮತಿಲಿ ಬಂದೊಂದು ಲೆಟ್ರು, ಬೆಳಗ್ಗೆ ಬೆಳಗಾಂ ಜೈಲಿಗೆ ಕಳಿಸಿದ್ರು. ಇದು ಬಳ್ಳಾರಿ ಜೈಲು, ಬೆಳಗಾಂ ಜೈಲಿಗೆ ತಾಲೂಕು ಕಚೇರಿ ಗಲಾಟೆ ಆಯ್ತು. ಹಳೆ BPL ಕಾರ್ಡ್ ಬೇರೆ ಬೇರೆ ಬಗ್ಗೆ ಹೋರಾಟ ಮಾಡಿದ್ವಿ ಭ್ರಷ್ಟಾಚಾರ ವಿರುದ್ಧ. 15 ದಿವಸ ಬಳ್ಳಾರಿ ಜೈಲ್ ಆಯ್ತು, ಬೆಳಗಾಂ ಜೈಲ್ ಆಯ್ತು. ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಮಾಡ್ಬೇಕಂದಾಗ ನ್ಯಾಮತಿಲಿ ನಮ್ಮನ್ನ ರಾತ್ರಿ ಬಂಧಿಸಿದ್ರು. ಬೆಳಗ್ಗೆ ನಮ್ಮನ್ನ ಬಳ್ಳಾರಿ ಜೈಲಿಗೆ ಹೋಗ್ಬೇಕಂದಾಗ ಜನ ಎಲ್ಲ ಬಸ್ಸಿಗೆ ಪೊಲೀಸ್ ವಾಹನಕ್ಕೆ ಅಡ್ಡ ಹಾಕಿ ಆ ಬ್ಲೋ ಬಿಡೋದು ದೊಡ್ಡ ಕ್ಲಾಶ್ ಆಯ್ತು. ನಾನು ಹೇಳಿದೆ, ತಲೆಕೆಸ ಬಿಡ್ರಿ, ನಾನು ಜೈಲಿಗೆ ಹೋಗಿದ್ದ. ನಂದಲೇ 70% ಪ್ರಚಾರ ಆಗಿತ್ತು. ನಾನು ಜೈಲಿಗೆ ಹೋದ್ವಿ. ಬೆಳಗಾಂ ಜೈಲಿನೂ ನಮ್ಮ ನಾವೇ ರಾಜ್ಯದ ಕ್ರಿಮಿನಲ್ ಕೈದಿಗಳೆಲ್ಲ ಅಲ್ಲಿ ಗಲಾಟೆಗಳು ಆಗ್ತಾ ಇದ್ವು. ನಮ್ಮನ್ನು ಸಪ್ರೇಟ್ ಸೆಲ್ಗೆ ಹಾಕಿದ್ರು ಬೆಳಗಾಂನಲ್ಲಿ. ಇಲ್ಲಿ ಬಳ್ಳಾರಿ ಜೈಲಿಗೆ ಹೋದ್ರೆ ಅಲ್ಲಿ ನಾವು ಬೇಲ್ ತಗೊಳಲ್ಲ ಅಂತ. ಬೇಲ್ ಯಾಕೆ ತಗೋಬಾರ್ದು ಅಂದ್ರೆ, ನಾನು ಜೈಲಿನಲ್ಲಿ ಇದ್ದೆ, ಸೆರೆಮನೆ ವಾಸದಲ್ಲಿದ್ದೆ, ಆಯ್ಕೆ ಆಗ್ಬೇಕಂತ ಒಂದು ಅಪೇಕ್ಷೆ ಇತ್ತು. ಆದ್ರೆ ನಮ್ಮ ಮುಖಂಡರುಗಳು, ನಮ್ಮ ತಾಯಿ ಕಣ್ಣೀರಾಗ್ತಾಳೆ, ಯುಗಾದಿ ಹಬ್ಬ ಸಂದರ್ಭ ಬೇಲ್ ತೆಗೆದು ಹೊರಗಡೆ ಬಂದು ಅಂದೂ ಸಹ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದರ್ಶನ ಪಡೆದು ಹೊನ್ನಾಳಿಗೆ ಬಂದು ಅದ್ದೂರಿ ಸ್ವಾಗತ ಮಾಡಿದ್ರು. ಅದಾದ ನಂತರ ಯಡಿಯೂರಪ್ಪನವರ ಆಶೀರ್ವಾದ, ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ 2004ರಲ್ಲಿ 7,500 ಮತಗಳಿಂದ ಆಯ್ಕೆ ಆಗಿದೆ. ಅವಾಗ ಯಡಿಯೂರಪ್ಪನವರು ಹೊನ್ನಾಳಿಗೆ ಸಾಕಷ್ಟು ವಸತಿ ಶಾಲೆಗಳು, 100 ಬೆಡ್ ಹಾಸ್ಪಿಟ್ಲು, ಕುಡಿಯ ನೀರಿಗೆಲ್ಲ ಅದೇ ನನಗೆ ಮಂಜೂರು ಮಾಡಿದ್ರು. ಅವಾಗ ಸಮ್ಮಿಶ್ರ ಸರ್ಕಾರ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರು ಅಭಿವೃದ್ಧಿ ಅನುದಾನ ಕೊಡ್ತಾರೆ. ನಮಗೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಶಾಸಕರಾಗಿದ್ವಿ. 5 ವರ್ಷ ಶಾಸಕ ಸ್ಥಾನ ಅವಕಾಶ ಆಗ್ಲಿಲ್ಲ, ರಾಜ್ಯಪಾಲರ ಆಡಳಿತ. ಅದಾದ್ಮೇಲೆ ಮತ್ತೆ ಚುನಾವಣೆ ಘೋಷಣೆ ಆಯ್ತು. 2008ರಲ್ಲಿ ಯಡಿಯೂರಪ್ಪನವ್ರು ಮತ್ತೆ ನನಗೆ ಟಿಕೆಟ್ ಕೊಟ್ರು. 2004ರಿಗೂ ನಮಗೆ B ಫಾರ್ಮ್ ಕಳಿಸಿದ್ರು ನಮ್ಮ ನಾಯಕರು. 2008ರಲ್ಲೂ ನಮಗೆ ಕಳಿಸ್ಕೊಟ್ರು. ಅಂದು ನಾನು ಆಯ್ಕೆ ಆದೆ. 2008ರಲ್ಲಿ ಆಯ್ಕೆ ಆದಾಗ 1000 ಕೋಟಿ ಅನುದಾನ ಕೊಟ್ರು ಮತ್ತೆ. ಅದಾದ್ಮೇಲೆ ಕಾಲಕ್ರಮೇಣ ಅನಿವಾರ್ಯವಾಗಿ KJPಗೂ ನಾವು ಹೋದ್ವಿ. ಮತ್ತೆ ವಾಪಸ್ 2000 ಆ ಸಂದರ್ಭದಲ್ಲಿ ಯಡಿಯೂರಪ್ಪ ನಾಯಕರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆದ್ವಿ. ಯಡಿಯೂರಪ್ಪ ಲೋಕಸಭಾ ಸದಸ್ಯರಾದ್ರು. ನಂತರ ಮತ್ತೆ ವಿಧಾನಸಭೆ 2018 ಸ್ಪರ್ಧೆ ಮಾಡಿ ನಾವೆಲ್ಲ ಆಯ್ಕೆ ಆದ್ವಿ. 104 ಸ್ಥಾನ ಬಂದು ಎಲ್ಲ ಒಂದ್ ಕಡೆ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿಂದ ನಮಗೆ 125-130 ಸ್ಥಾನ ಬರಲಿಲ್ಲ. 2009ರಲ್ಲಿ ನಾನು ಮಂತ್ರಿ ಮಾಡಿದ್ರು. ಅದಾದ್ಮೇಲೆ ಮಂತ್ರಿ ಸ್ಥಾನ ಕೇಳಿದ್ರು, ನೋಡಪ್ಪ ಬೇರೆ ಬೇರೆಯವರು ಪಕ್ಷಕ್ಕೆ ಬಂದರೆ ನೀವರೇ ತ್ಯಾಗ ಮಾಡ್ಬೇಕಂತ ಹೇಳಿದ್ರು. ನಮ್ಮ ರಾಜಕೀಯ ಕಾರ್ಯದರ್ಶಿ ಮಾಡಿಕೊಂಡ್ರು. ಬಹಳ ನಮಗೆ ಅವ್ರಿಗೆ ಯಡಿಯೂರಪ್ಪನವ್ರ ಕುಟುಂಬದ ಒಂದು ಸದಸ್ಯನಾಗಿ ನಿಂತೆ. ನನಗೆ ಪ್ರತಿಯೊಬ್ಬರು
ಯಡಿಯೂರಪ್ಪ ನೀಲಿಗಣ್ಣಿನ ಹುಡುಗ ಮಾನಸ ಪುತ್ರ ಅಂತ ಹೇಳ್ತಾರೆ. ಯಡಿಯೂರಪ್ಪನ ಕೇವಲ ನಾನೊಬ್ಬನೇ ಮಾನಸ ಪುತ್ರ ಅಲ್ಲ, ಪಕ್ಷದ ಎಲ್ಲಾ ಕಾರ್ಯಕರ್ತರ ಮುಖಂಡರು ಯಡಿಯೂರಪ್ಪನ ಮಕ್ಕಳಿದೆ, ನಮ್ಮನ್ನು ನೋಡ್ಕೊಂಡಾರೆ. ನಾನು ಬಹಳಷ್ಟು ಜನ ಮುಖ್ಯಮಂತ್ರಿ ನೋಡಿದೀನಿ. ಯಡಿಯೂರಪ್ಪನವ್ರ ಮನೆಗೆ ಯಾರೇ ಹೋದ್ರು ಬೆಳಗ್ಗೆ ಉಪಹಾರ ಮತ್ತು ಸ್ನ್ಯಾಕ್ಸ್, ಹಣ್ಣು, ಕಾಫಿ, ಟೀ, ಮಜ್ಜಿಗೆ, 10:30-11 ಗಂಟೆಗೆ ಹೋದ್ರೆ ಮಧ್ಯಾಹ್ನ ಊಟ ಅವರೇ ಊಟ ಮಾಡಿ, ರೊಟ್ಟಿ ಹಾಕೋ, ಚಪಾತಿ ಹಾಕೋ, ಮುದ್ದೆ ಹಾಕೋ, ರಾಗಿ ಮುದ್ದೆ ಎದ್ದು ಅವರೇ ಅಡಿಗೆ ಭಟ್ರಿಗೆ ಬಡಿಸೋಂತಿದ್ರು, ಗಲಾಟೆ ಮಾಡಿದ್ರು, ಊಟ ಮಾಡಿಸಿದ್ರು. ಆ ರೀತಿ ನಮ್ಮವರ ಸಂಬಂಧ. ಕರೆಕ್ಟ್. ಕೊನೆಗೆ 2019 ಯಡಿಯೂರಪ್ಪನವರು ದೇವರ ಆಶೀರ್ವಾದ, ಈ ನಾಡಿನ ಮಠಾಧೀಶರ ಆಶೀರ್ವಾದ, ಜನಾಶೀರ್ವಾದದಿಂದ ಮುಖ್ಯಮಂತ್ರಿ ಆದರು. ಅಭಿವೃದ್ಧಿಗೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆ, ಶಾಲಾ ಕಾಲೇಜುಗಳು ಅನುದಾನವನ್ನು ಬಿಡುಗಡೆ ಮಾಡಿದ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸ. ಇವತ್ತು 5 ದಶಕಗಳ ಕಾಲ ಯಡಿಯೂರಪ್ಪನ ಸುದೀರ್ಘ ರಾಜಕಾರಣದಲ್ಲಿದ್ದಾರೆ. ನಾಡಿನ ಇದು ಯಡಿಯೂರಪ್ಪನವ್ರ ಕುಟುಂಬದ ಕಾರ್ಯಕ್ರಮ ಅಲ್ಲ, ನಾಡಿನ ರೈತ ಬಂಧುಗಳು, ಮಹಿಳೆಯರು, ದೀನದಲಿತರು, ಎಲ್ಲ ವರ್ಗದವರು ಅಭಿಮಾನ ಪೂರ್ವಕವಾಗಿ ಇವತ್ತು ಕಾರ್ಯಕ್ರಮ ದುರ್ಗದಲ್ಲಿ ನಾಳೆ ನಡೀತದೆ. ಅದಕ್ಕೆ ಪೂರ್ವಭಾವಿಯಾಗಿ ಯಡಿಯೂರಪ್ಪನವ್ರ ಪೂರ್ವ ಪ್ರವೇಶ ಆಗಿದೆ. ಕಲಾ ತಂಡಗಳು ಅವರು ರೈತ ಕೃಷಿ ಬಜೆಟ್ ಕೊಟ್ಟರು, ಭಾಗ್ಯಲಕ್ಷ್ಮಿ ಮಕ್ಕಳಿಗೆ, ಅಲ್ಲಿ ಹುಟ್ಟಿದ ಹೆಣ್ಣು ಮಗುವಿಗೆ ಸೈಕಲ್ಗಳು, ರೈತರ ಸಾಲ ಮನ್ನಾ, ಕೋವಿಡ್ ನಲ್ಲಿ ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಬಹಳಷ್ಟು. ಯಡಿಯೂರಪ್ಪನವರು ಅವ್ರ ನಾಯಕತ್ವ, ಅವ್ರ ವ್ಯಕ್ತಿ ಅಲ್ಲ, ಅವ್ರ ವ್ಯಕ್ತಿತ್ವ ನೋಡಿ ಅಭಿಮಾನೋತ್ಸವ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ. ಈಗಾಗಲೇ ಅದ್ದೂರಿಯಾಗಿ ಪೂರ್ವ ಪ್ರವೇಶ ಆಗಿದೆ. ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ, ಮನೇಲಿ ಹಬ್ಬ ಹೆಂಗ್ ಮಾಡ್ತಾರಲ್ಲ ಹಬ್ಬದ ವಾತಾವರಣ ಇದೆ ಇವತ್ತು ಚಿತ್ರದುರ್ಗ, ಇಡೀ ರಾಜ್ಯದಲ್ಲಿ. ನಾಳೆ ಅದೇ ಕಾರ್ಯಕ್ರಮ ಆಗುತ್ತೆ. 10 ಲಕ್ಷ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ನಾಡಿನ ಮಠಾಧೀಶರು, ಎಲ್ಲ ಸಮಾಜದ ಮಠಾಧೀಶರು ಬರ್ತಾರೆ. ಇದ್ರ ಜೊತೆಗೆ ಈ ದೇಶದ ಚುನಾವಣೆಯ ಚಾಣಕ್ಯ ಭಾರತ ಸರ್ಕಾರದ ಗೃಹ ಮಂತ್ರಿಗಳು ಬರ್ತಾ ಇದಾರೆ, ಕೇಂದ್ರ ಸಚಿವರುಗಳು, ಬಹಳಷ್ಟು ಜನ ಮುಖಂಡರುಗಳು, ಎಲ್ಲ ಸಮಾಜ ಬಂಧುಗಳು ಪಾಲ್ಗೊಳ್ತಾರೆ. 10 ಲಕ್ಷ ಜನ. ಬಹಳ ಐತಿಹಾಸಿಕ ಕಾರ್ಯಕ್ರಮ. ಇದು ಯಡಿಯೂರಪ್ಪನವ್ರಿಗೆಲ್ಲ, ಯಾರು ನಮ್ಮಂತರ ಯಡಿಯೂರಪ್ಪನವರು 1000 ಜನ ಬೆಳೆಸಿದ್ದಾರೆ, ಅಭಿಮಾನ ಪೂರ್ವಕ ಮಾಡ್ತಾ ಇದ್ವಿ. ಇದು ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ. ಇದು ನಮಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ. ಮತ್ತು ವಿಜೇಂದ್ರ ಅವರ ಸುಪುತ್ರ ರಾಜ್ಯದ ಅಧ್ಯಕ್ಷರಾಗಿ ಹೋರಾಟಗಳು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ಯಡಿಯೂರಪ್ಪನ ಕುಟುಂಬದ ಜೊತೆಗೆ ನಾವು ಕುಟುಂಬ ಸದಸ್ಯ ನಾವೆಲ್ಲ ಇದೀವಿ. ಓಕೆ ಸರ್, ಫೈನಲ್ ಕ್ವಶನ್. ಯಾವತ್ತಾದ್ರೂ ಯಡಿಯೂರಪ್ಪ ಅವರು ಯಾವುದೋ ಒಂದು ವಿಚಾರಕ್ಕೆ ಮಾತಾಡೋದನ್ನ ಅಥವಾ ನಿಮ್ಮನ್ನ ಅವಾಯ್ಡ್ ಮಾಡಿದಂತ ಕ್ಷಣಗಳನ್ನ ನೆನಪು ಮಾಡ್ಕೊಂಡಾಗ ಕಣ್ಣೀರು ಬರುತ್ತಾ ಅಂತ ನಿಮಗೆ? ಬಹಳಷ್ಟು ಸಂದರ್ಭಗಳಲ್ಲಿ ಅವಾಯ್ಡ್ ಮಾಡಿದಾಗ, ಯಾಕಂದ್ರೆ ಯಡಿಯೂರಪ್ಪನ ನಮ್ಮ ಬಾಂಧವ್ಯ ಎಷ್ಟೋ ಸರಿ ನೀವು ಗಲಾಟೆ ಮಾಡಿದ್ದಾರೆ, ಬೈದ್ದಾರೆ, ಹೋಗೋ ಅಂದರೆ ಮುಂಗೋಪ, ಸಿಟ್ಟು. ಆ ಸಂದರ್ಭದಲ್ಲಿ ನಾನು ಎಷ್ಟೋ ಬಾರಿ ನಾನು ಕಣ್ಣೀರು ಹಾಕಿದೆ. ಆದರೆ ಯಡಿಯೂರಪ್ಪನವರು ತಾಯಿ ಹೃದಯ, ಮಾತೃ ಹೃದಯ, ಬಹಳ ಬೇಗ ಕರಿಯವನ ಅನ್ನೋದು. ಯಡಿಯೂರಪ್ಪನವರು ಸಂಘರ್ಷ ಗೊತ್ತು, ಸಾಮರಸ್ಯ ಗೊತ್ತು. ನಮ್ಮನ್ನೆಲ್ಲ ಯಡಿಯೂರಪ್ಪನವ್ರು ಬೆಳೆಸಿದ್ದಾರೆ. ಇವತ್ತು ಯಡಿಯೂರಪ್ಪನವರ ಗಾಂಭೀರ್ಯ, ಗತ್ತು ನೋಡ್ರಿ ಬಹಳ ಖುಷಿ ಆಗುತ್ತೆ. ಕಣ್ಣು ತುಂಬಿದೆ ಇವತ್ತು. ನಾಳೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾಮಾಜಿಕ ಜಾಲತಾಣ, ಮಾಧ್ಯಮದಲ್ಲಿ ಸುದ್ದಿಯಾಗಿ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾರೆ. ರೇಣುಕಾಚಾರ್ಯ ಅವರ ಬದುಕಿನಲ್ಲಿ ಯಡಿಯೂರಪ್ಪ ಅವರು ಹೇಗೆ ಟರ್ನಿಂಗ್ ಪಾಯಿಂಟ್ ಆಗಿ ನಿಲ್ತಾರೆ ಅಂತ ನಾನು ಹೇಳಿದ, ಆರ್ಥಿಕವಾಗಿ ಸದೃಢ ಆಗ್ಬೇಕಂದ್ರೆ ಜಯೇಶ್ ಪಟೇಲ್ ಘಂಟಾಘೋಷಗಳು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ರಾಜಕೀಯವಾಗಿ ಶಕ್ತಿ ನಮಗಿತ್ತು, ರಾಜಕೀಯ ನಾವು ಪಟೇಲ್ ಅನುಯಾಯಿಗಳು. ಆದ್ರೆ ರಾಜಕೀಯವಾಗಿ ನಮ್ಮನ್ನ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ, ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮತದಾರರು ಎಷ್ಟು ಮುಖ್ಯನೋ, ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕ ಯಡಿಯೂರಪ್ಪನವರು ಬಹಳ ಹೆಮ್ಮೆ ಅನಿಸುತ್ತೆ ನನಗೆ. ನಮ್ಮನ್ನ ರಾಜಕೀಯವಾಗಿ ಬೆಳೆಸಿದ್ದಾರೆ. ಆ ಮಹಾನ್ ನಾಯಕರ ಬಹುಶಃ ಋಣವನ್ನು ತೀರ್ಸಕ್ ಸಾಧ್ಯವೇ ಇಲ್ಲ. ಹಳ್ಳಿ ಸೇವೆ ಮರಳು ಸೇವೆ ಅಂತ ಹೇಳಿ ನಾವು ಎಲ್ಲರೂ ಬಂದು, ನಾವು ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಮಾಡಾಳ್ ಮಲ್ಲಿಕಾರ್ಜುನ, ಲೋಕ್ಯ ನಾರಾಜ್, ಬಸವರಾಜ್ ನಾಯ್ಕರು, ಅಜಯ್ ಕುಮಾರ್,
ಬಹಳಷ್ಟು ಜನ ಮುಖಂಡರುಗಳು ಸಿವೇಕ್ ಸ್ವಾಮಿ ಅವರು ಇರ್ಬೋದು, ನಮ್ಮ ನೋಡಿ ಸಂಪಂಗಿ ಬಂದರ ಕೋಲಾರದಿಂದ KGF ಇಂದ KGF ಇಂದ ಈ ರೀತಿ ಹೇಳ್ತಾ ಹೋದ್ರ ಪಟ್ಟಿ ದೊಡ್ಡ ಸಂಖ್ಯೆಯಲ್ಲಿದೆ. ನಾವೆಲ್ಲ ಸ್ವಯಂ ಬಂದು ಯಡಿಯೂರಪ್ಪನವ್ರನ್ನ ಪ್ರೀತಿಯಿಂದ ನೋಡ್ತಾ ಇದೀವಿ, ಸಂತೋಷ ಆಗತ್ತೆ, ಅಷ್ಟೇ ಸಾಕು. ಅಮೇಜಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ಮತ್ತು ಈ ಕಾರ್ಯಕ್ರಮ ಬಹುದೊಡ್ಡ ಸಕ್ಸಸ್ ಆಗುತ್ತೆ, ಅದರ ಜೊತೆಗೆ ಬಿಜೆಪಿಗೆ ಮತ್ತಷ್ಟು ಬಲ ತುಂಬುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಅಲ್ವಾ? ಬೂಸ್ಟ್ ಆಗುತ್ತೆ. ಕರೆಕ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರೇಣುಕಾಚಾರ್ಯ ಅವರ ಮಾತುಗಳು. ಅದೇನೇ ಇರಲಿ, ಮಾನಸ ಪುತ್ರನ ಮನದಾಳದ ಮಾತುಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ದಾಗಿತ್ತು. BS ಯಡಿಯೂರಪ್ಪ ಅವರ ಗುಣಗಾನ ಅವರ ಪದಪುಂಜಗಳಲ್ಲಿ ವ್ಯಕ್ತವಾಗಿದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಚಿತ್ರದುರ್ಗದಿಂದ.